Hello everyone, ಎಲ್ಲರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ನ ಮೇನ್ಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಡೇಟ್ಸ್ ನ ರಿಲೇಟೆಡ್ ಅಂಡ್ ಆಲ್ಸೋ ತುಂಬಾ ಜನರಿಗಿದ್ದಂತ ಒಂದು ಕನ್ಫ್ಯೂಷನ್ ದಟ್ ಇಲ್ಲ ನಮಗೆ ಇನ್ನೂ ಒಂದು ಲಿಸ್ಟ್ ರಿಲೀಸ್ ಮಾಡ್ತಾರೆ, ಈ ಲಿಸ್ಟ್ ಫೈನಲ್ ಅಲ್ಲ ಅಂತ ಹೇಳ್ತಿದ್ದಂಥವ್ರು. ಸೊ ಇಲ್ಲಿ ನಮಗೆ ಈ ಲಿಸ್ಟ್ ಅಲ್ಲಿ ಏನು 980 ಸ್ಟೂಡೆಂಟ್ಸ್ ಕ್ವಾಲಿಫೈಡ್ ಅಂತ ಬಂದಿತ್ತು. those 980 ಸ್ಟೂಡೆಂಟ್ಸ್ ಆರ್ ಗಿವಿಂಗ್ ಯೋರ್ ಮೇನ್ಸ್ ಅಂತ ಹೇಳಿ ಮೇನ್ಸ್ ನ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಲಿಸ್ಟ್ ರಿಲೀಸ್ ಆಗಿದೆ. ಅಂಡ್ ಇದರಲ್ಲೇನೆ 980 ಸ್ಟೂಡೆಂಟ್ಸ್ ಅಂಡ್ ಇದೇ 980 ಸ್ಟೂಡೆಂಟ್ಸ್ ಅಲ್ಲಿ ನಿಮಗೆ ಡೇಟ್ ಯಾವಾಗ ಏನು ಅನ್ನುವಂತ ಒಂದು ಅಪ್ಡೇಟ್ ಸಹ ಕೊಟ್ಟಿದ್ದಾರೆ. ಸೊ ಈ ಲಿಸ್ಟ್ ಅಲ್ಲಿ ಎಲಿಜಿಬಲ್ ಸ್ಟೂಡೆಂಟ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ ನ ಲಿಸ್ಟ್ ಪ್ಲಸ್ ನೀವು ಮೇನ್ಸ್ ಎಕ್ಸಾಮ್ ತಗೊಳ್ಳುವಂತವರು ಸಪರೇಟ್ ಆಗಿ ಇನ್ನೊಂದು ಫಾರ್ಮ್ ಗೆ ಅಪ್ಲೈ ಮಾಡಬೇಕಿರುತ್ತೆ. ಅಂಡ್ ಅದರ ಡೀಟೇಲ್ಸ್ ಆಲ್ಸೋ ಫೀಸ್ ರಿಲೇಟೆಡ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ಎಕ್ಸಾಮ್ ಸೆಂಟರ್. ಸೊ ಈ ಒಂದು ನೋಟಿಫಿಕೇಶನ್ ನಿಮಗೆ ಈಗ ರಿಲೀಸ್ ಆಗಿದೆ, ಹೈಕೋರ್ಟ್ ನ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಅಂಡ್ ಈ ನೋಟಿಫಿಕೇಶನ್ ಒಂದ್ಸತಿ ನೋಡ್ಕೊಳ್ಳೋಣ. ಅಂಡ್ ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಈ ಒಂದು ಸ್ಪೆಸಿಫಿಕ್ ಆಗಿ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಮೇನ್ಸ್ ಗೆ ಪ್ರಿಪೇರ್ ಆಗ್ತಿರುವಂತವ್ರು ಸಿನ್ಸ್ ಟೈಮ್ ನ ಕನ್ಸ್ಟ್ರೆಂಟ್ ಇತ್ತು, ಎಷ್ಟು ದಿನ ಟೈಮ್ ಸಿಗುತ್ತೆ ಅನ್ನುವಂತ ಒಂದು ಯೋಚನೆಯಲ್ಲಿದ್ದಂಥವ್ರಿಗೆ ಈಗ ಕ್ಲಾರಿಟಿ ಡೇಟ್ಸ್ ಅನೌನ್ಸ್ ಆಗಿರೋದ್ರಿಂದ. ಸೊ ಫಸ್ಟ್ ಥಿಂಗ್ ಇಂಟಿಮೇಷನ್ ದಟ್ ಇಸ್ 30th ಅಕ್ಟೋಬರ್ ಇವತ್ತು ರಿಲೀಸ್ ಆಗಿರೋದು. ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಮೇನ್ಸ್ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಜಡ್ಜ್. ಸೊ ಈ ಒಂದು ನೋಟಿಫಿಕೇಶನ್ ಏನಿದೆ for 158 post adra related, this is hereby informed to the list of eligible candidates for mains civil judge post ಗೆ Karnataka Judicial Recruitment Services na ಒಂದು amendments na accordingly eligible candidates belonging to SC ST scheduled caste scheduled tribe category 1 persons with benchmark disability shall remit 750 rupees and others shall remit 1500 rupees towards mains written examination fee through State Bank of India e-pay payment gateway. ನಿಮಗೆ ಓಪನ್ ಆಗುತ್ತೆ ಒಂದು ಲಿಂಕ್. ನಮಗೇನೀಗ ಹೈಕೋರ್ಟ್ ನ ವೆಬ್ಸೈಟ್ ಅಲ್ಲಿ ಸ್ಪೆಸಿಫಿಕ್ ಪೋರ್ಟಲ್ ಅಲ್ಲಿ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಬರ್ತಿದೆ, ಅದೇ ಪೋರ್ಟಲ್ ಅಲ್ಲೇ ನಿಮಗೆ ಲಿಂಕ್ ರಿಲೀಸ್ ಆಗಿರುತ್ತೆ. ಸೊ ಆನ್ ಆರ್ ಬಿಫೋರ್ 8/11/2025 ಲಾಸ್ಟ್ ಡೇಟ್ ನೀವು ಅಪ್ಲೈ ಮಾಡೋದಿಕ್ಕೆ 8th of November 2025 till night 12 ಗಂಟೆ ತನಕ ಓಪನ್ ಇರುತ್ತೆ. ಸೇಮ್ ಅದೇ ಪೋರ್ಟಲ್ ಎಲ್ಲಿ ನಿಮಗೆ ಎಲ್ಲಾ ರೀತಿ ಅಪ್ಡೇಟ್ ನೋಟಿಫಿಕೇಶನ್ ಆನ್ಸರ್ ಕೀ ಎಲ್ಲ ಎಲ್ಲಿ ನೋಡ್ತಿದ್ದೀರಿ, ಅದೇ ಒಂದು ಪೋರ್ಟಲ್ ಅಲ್ಲಿ ನಿಮಗೆ ಮೇನ್ಸಿಗೆ ಅಪ್ಲೈ ಮಾಡೋದಿಕ್ಕೆ ಲಿಂಕ್ ಓಪನ್ ಆಗಿದೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಮುಗಿಸಿ ಪ್ರಿಲಿಮ್ಸ್ ಎಕ್ಸಾಮ್ ನ ಒಂದು ಲಿಸ್ಟ್ ಏನ್ ಬಂತು, ಸಕ್ಸಸ್ಫುಲ್ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್, ಈ ಸ್ಟೂಡೆಂಟ್ಸ್ ನೀವು ಎಲಿಜಿಬಲ್ ಆಗಿದ್ದೀರಿ ಮೇನ್ಸ್ ಗೆ ಅಂತ ಹೇಳಿದ್ವಿ. ಸೊ ಅದೇ ಒಂದು 980 ಸ್ಟೂಡೆಂಟ್ಸ್ ನ ಲಿಸ್ಟ್ ಅನ್ನ ಹಾಕಿ ಇಲ್ಲಿ ಹೇಳ್ತಿರೋದು, ಈಗ ನೀವು ಮತ್ತಿನ್ನೊಮ್ಮೆ ಪೇಮೆಂಟ್ ಮಾಡಬೇಕು ಮೇನ್ಸ್ ತಗೊಳ್ಳೋದಕ್ಕೆ ಸಪರೇಟ್ ಪೇಮೆಂಟ್. ಅಂಡ್ ಆ ಸಪರೇಟ್ ಪೇಮೆಂಟ್ SC ST ಮತ್ತೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಸ್ಟೂಡೆಂಟ್ಸ್ 750 rupees ನ ಪೇಮೆಂಟ್ ಮಾಡ್ತಾರೆ ಮೇನ್ಸಿಗೆ. ಹಾಗೆ ಉಳಿದ OBC ಜನರಲ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ 1500 rupees ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನೀವು ಮತ್ತಿನ್ನೊಮ್ಮೆ ಅಪ್ಲೈ ಮಾಡಬೇಕು ಮೇನ್ಸ್ ಎಕ್ಸಾಮ್ ತಗೊಳ್ಳೋದಕ್ಕೆ, ಮತ್ತೆ ಅಪ್ಲಿಕೇಶನ್ ಹಾಕಬೇಕು. ಬಿಕಾಸ್ ಇದು ತುಂಬಾ ಜನರಿಗೆ ಡೌಟ್, ಒಂದ್ಸತಿ ಅಪ್ಲೈ ಮಾಡಿದ್ರೆ ಮುಗೀತಲ್ವಾ? ಖಂಡಿತ ಅಲ್ಲ. ಈಗ ಮೇನ್ಸ್ ಎಕ್ಸಾಮ್ ರಿಲೇಟೆಡ್ ನೀವು ಮತ್ತೆ ಫೀ ಪೇಮೆಂಟ್ ಮಾಡಬೇಕಿರತ್ತೆ. ಅಂಡ್ ಯಾರು ಫೀ ಮಾಡ್ತಿರೋದು, ಇಲ್ಲಿ ಎಲಿಜಿಬಲ್ ಇರುವಂತ ಸ್ಟೂಡೆಂಟ್ಸ್ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಿದ ನಂತರ ಯಾರೆಲ್ಲ ಸರಿಯಾಗಿ ಪೇಮೆಂಟ್ ಮಾಡಿರ್ತಾರೆ, ಅಗೇನ್ ಡ್ಯೂರಿಂಗ್ ದ ಎಕ್ಸಾಮ್ ಬಿಫೋರ್ ಎಕ್ಸಾಮ್ ಅಡ್ಮಿಟ್ಸ್ ಕಾರ್ಡ್ಸ್ ಮತ್ತೆ ರಿಲೀಸ್ ಆಗುತ್ತೆ ಮೇನ್ಸ್ ಎಕ್ಸಾಮಿಗೆ. ಸೊ ಆಗ ಫೀ ಪೇಮೆಂಟ್ ಆನ್ ಟೈಮ್ ಮಾಡಿರುವಂತವರ ಲಿಸ್ಟ್ ಮಾತ್ರನೇ ಬರುತ್ತೆ. ಸೊ ಮರಿಬೇಡಿ, ನೀವು 8th of November, ಇವತ್ತು 30th ಅಕ್ಟೋಬರ್, 30ನೇ ಅಕ್ಟೋಬರ್ ನಡೀತಿದೆ, 30ನೇ ತಾರೀಕು ಅಕ್ಟೋಬರ್, 8ನೇ ತಾರೀಕು ಅಷ್ಟರಲ್ಲಿ ನೀವು ಫೀ ಪೇಮೆಂಟ್ ಮಾಡಬೇಕಿರುತ್ತೆ. To become eligible for mains written examination, failing which the candidature will not be considered. So ನೀವು ಫೀ ಪೇಮೆಂಟ್ ಮಾಡಲಿಲ್ಲ, ಹಾಗಿದ್ದಾಗ ನಿಮ್ಮನ್ನ ಮೇನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಬಿಡೋದಿಲ್ಲ. ನಾನು ಪ್ರಿಲಿಮ್ಸ್ ಪಾಸ್ ಆದ್ರೂ ಮೇನ್ಸ್ ಬರೆಯಕ್ ಆಗ್ಲಿಲ್ಲ ಅಂತ ಯಾಕೆ ಅಂತಂದ್ರೆ ನೀವು ಫೀಸ್ ಪೇಮೆಂಟ್ ಮಾಡ್ಬೇಕಿತ್ತು ಇನ್ನೊಂದ್ಸತಿ, ಅದನ್ನ ಮಾಡಿರೋದಿಲ್ಲ. ಸೊ ಪ್ಲೀಸ್ ನೋಟ್ ದಿಸ್. ಹಾಗಾಗಿ ರಿಪೀಟ್ ಮಾಡ್ತಿರೋದು, ಮೇನ್ಸ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಸಿವಿಲ್ ಜಡ್ಜ್ is scheduled to be held at, ಇದು ನಿಮ್ಮ ಎಕ್ಸಾಮ್ ನ ಸೆಂಟರ್, ಗವರ್ಮೆಂಟ್ ರಾಮನಾರಾಯಣ್ ಚಲರಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ರೇಸ್ ಕೋರ್ಸ್ ರೋಡ್, ಬಸವೇಶ್ವರ ಸರ್ಕಲ್, ಬೆಂಗಳೂರು. ಎಕ್ಸಾಮಿನೇಷನ್ ಸೆಂಟರ್ ಒಂದೇ ಸೆಂಟರ್ ಎಲ್ಲಾ ಸ್ಟೂಡೆಂಟ್ಸಿಗೂ ಸಹ.
ಸೊ ಎಕ್ಸಾಮ್ ನಿಮಗೆ ಬೆಂಗಳೂರು ಸೆಂಟರ್ ಅಲ್ಲಿ ನಡೀತಿದೆ ಅಂಡ್ ಎಲ್ಲ 980 ಸ್ಟೂಡೆಂಟ್ಸ್ ಈ ಸೆಂಟರಿಗೆ ಅಪಿಯರ್ ಆಗಬೇಕಾಗಿರುತ್ತೆ ಎಕ್ಸಾಮಿಗೆ. ಶೆಡ್ಯೂಲ್ಡ್ ಆಫ್ ದ ಸೆಡ್ ಎಕ್ಸಾಮ್ ಶೆಡ್ಯೂಲ್ ಡೇಟ್ ಏನು ಅಂತಂದ್ರೆ ಟ್ರಾನ್ಸ್ಲೇಷನ್ ಪೇಪರ್ ನಿಮಗೆ 6th ಡಿಸೆಂಬರ್ಗೆ ನಡೀಲಿದೆ. ಲಾ ಪೇಪರ್ 1 ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ಅಂಡ್ ಲಾ ಪೇಪರ್ 1 ಅದೇ ದಿನ ಮಧ್ಯಾಹ್ನ 2:30ರಿಂದ 5:30ರವರೆಗೆ ನಡೆಯುತ್ತೆ. ಅಂಡ್ ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ಲಾ ಪೇಪರ್ 2 ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ 7ನೇ ತಾರೀಕು ಡಿಸೆಂಬರ್ ಅಂಡ್ ಲಾ ಪೇಪರ್ 3 7th ಡಿಸೆಂಬರ್ ಅದೇ ದಿನ ಸಂಜೆ 2:30 to 5:30. ಸೊ ಯಾವಾಗ್ಲೂ ಇದೇ ರೀತಿನೇ ಎಕ್ಸಾಮ್ ನಡೆಯೋದು. ಸೊ ಈಗ್ಲೂ ಸೇಮ್ 2 ದಿನದಲ್ಲೇನೆ ಎಕ್ಸಾಮ್ ನಡೆಯುತ್ತೆ. ಬೆಳಗ್ಗೆ ಸಂಜೆ 4 ಪೇಪರ್ ಕವರ್ ಆಗತ್ತೆ ಬ್ಯಾಕ್ ಟು ಬ್ಯಾಕ್. ಅಂಡ್ ಡಿಸೆಂಬರ್ ಅಂತಂದ್ರೆ ಇವತ್ತಿಂದ ನೋಡಿದ್ರು ನಿಮ್ ಹತ್ರ 1 ಕಂಪ್ಲೀಟ್ ಮಂತ್ ಇದೆ. ಅಂಡ್ ಅದಾದ್ಮೇಲೆ 6 days ವೇರ್ ಯು ಕ್ಯಾನ್ ಇವನ್ ರಿವೈಸ್ ಏನ ಆಕ್ಚುಲಿ ಬೇಸಿಕ್ಲಿ ಪ್ರಾಕ್ಟೀಸ್ ಅಂತೂ ಈಗ್ಲಿಂದಾನೇ ನಡೀತಿದೆ ಆಲ್ರೆಡಿ ಅಂಡ್ ನಡೆಯೋದಕ್ಕೆ ಶುರು ಆಗಿದೆ. ಅಂಡ್ ಸಾಕಷ್ಟು ಟೈಮ್ ಸಿಕ್ಕಿದೆ ನಿಮಗೆ. ಸೊ ಆಲ್ರೆಡಿ ನಿಮ್ ಹತ್ರ ಈಗ ಮುಗ್ದಿರುವಂತ ಟೈಮ್ ಅಲ್ಲಿ ಕೋರ್ಸಸ್ ಸ್ಟಾರ್ಟ್ ಆಗಿದೆ. ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಮೇನ್ಸ್ ಸಕ್ಸಸ್ ಬ್ಯಾಚ್ ನಡೀತಿದೆ. ಸ್ಟೂಡೆಂಟ್ಸ್ ಆಲ್ರೆಡಿ ಎನ್ರೋಲ್ ಆಗಿ ಕ್ಲಾಸಸ್ ಅಟೆಂಡ್ ಆಗ್ತಿದ್ದಾರೆ ಅಂಡ್ ಸಾಕಷ್ಟು ಸಿಲೆಬಸ್ ಕವರೇಜ್ ನಡೀತಿದೆ. ಸೊ ಇದು ಡೈಲಿ ನಿಮಗೆ 4 hours ಅಲ್ಲಿ ನಡೀತಿರುವಂತಹ ಕ್ಲಾಸಸ್ ಎಟ್ ಅ ವೆರಿ ನಾಮಿನಲ್ ಪ್ರೈಸ್ 10,000 rupees ಬ್ಯಾಚ್ ಇದು. ಅಂಡ್ ಈ ಮೇನ್ ಸಕ್ಸಸ್ ಬ್ಯಾಚ್ ನಿಮಗೆ ಎನ್ರೋಲ್ ಆಗೋದಿದ್ರೆ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಕ್ಲಾಸಸ್ಗೆ. ಹಾಗೆ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿನೂ ಸಹ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಬಹುದು. ಅಥವಾ ನೀವು swatilaw.com ವೆಬ್ಸೈಟ್ ಇಂದನೂ ಸಹ ನಿಮ್ಮ ಅಡ್ಮಿಷನ್ಸ್ ಅನ್ನ ತಗೊಳ್ಬಹುದು. ಅಪ್ಲಿಕೇಶನ್ ಆಂಡ್ರಾಯ್ಡ್ ಅಂಡ್ ಆಪಲ್ 2 ಕಡೆಗೂ ಸಹ ಅವೈಲೇಬಲ್ ಇದೆ. ಅಂಡ್ ಈ ಬ್ಯಾಚ್ ನಿಮಗೆ ಒಂದು ರಿಗರಸ್ಲಿ ನಡೀತಿರುವಂತದ್ದು ಡೈಲಿ ಲೈವ್ ಸೆಷನ್ಸ್. ಪ್ರತಿ ದಿನದ ಲೈವ್ ಕ್ಲಾಸ್ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ಅವೈಲೇಬಲ್ ಇರುತ್ತೆ. ಸೊ ರೆಕಾರ್ಡೆಡ್ ಕ್ಲಾಸಸ್ ನೀವು ಅವೈಲ್ ಮಾಡ್ಕೋಬಹುದು. ಲೈವ್ ಕ್ಲಾಸ್ ಮಿಸ್ ಆಗಿದ್ರೆ ರೆಕಾರ್ಡೆಡ್ ಸೆಷನ್ಸ್ ಅನ್ನ ನೋಡ್ಕೊಳ್ಬಹುದು. ಅಂಡ್ ಸ್ಯಾಂಪಲ್ ಆನ್ಸರ್ಸ್ ಅನ್ನ ನಿಮಗೆ ಫಾರ್ ಎವ್ರಿ ಟಾಪಿಕ್ಸ್ ಅಥವಾ ನಾವೇನ್ ಡಿಸ್ಕಸ್ ಮಾಡ್ತಿದೀವಿ ಅದರ ಸ್ಯಾಂಪಲ್ ಆನ್ಸರ್ಸ್ ನಿಮಗೆ ಅಟ್ಯಾಚ್ ಆಗಿರುತ್ತೆ ಫಾರ್ ಯೋರ್ ರೆಫರೆನ್ಸ್ ಪರ್ಪಸ್. ಸೊ ಇದು ನಿಮಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಡೀತಿರುವಂತ ಒಂದು ಮೇನ್ಸ್ ಸಕ್ಸಸ್ ಬ್ಯಾಚ್ ನ ಡೀಟೇಲ್ಸ್. ಸೊ ಈ ಬ್ಯಾಚ್ ನಿಮಗೆ ಪ್ರಾಪರ್ ನಿಮ್ಮ ಗೈಡೆನ್ಸ್ ಅಂಡ್ ಯೋರ್ ಪ್ರಾಕ್ಟೀಸ್ ಇಸ್ ಬೀಂಗ್ ಮೇಡ್ ಶ್ಯೂರ್ ಆಫ್ ದಟ್ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಅಂಡ್ ಸಾಕಷ್ಟು ಟೈಮ್ ಇದೆ. ಈಗ್ಲೂ ಸಹ ಯಾರು ಈ ಲಿಸ್ಟ್ಗೆ ಅಂತ ಕಾಯ್ತಿದ್ರೋ ಲಿಸ್ಟ್ ಬಂದಾಗಿದೆ. ಸೊ ನಿಮ್ಮ ಪ್ರಿಪರೇಷನ್ ಶುರು ಮಾಡ್ಕೊಳ್ಳಿ. ಇನ್ನು ತಡ ಮಾಡೋದ್ರಲ್ಲಿ ದರ್ ಇಸ್ ನೋ ಮೀನಿಂಗ್ ಎಟ್ ಆಲ್. ಈಗಾಗಲೇ ನೀವು ಶುರು ಮಾಡಬೇಕಿತ್ತು. ಬಟ್ ಲಿಸ್ಟ್ ಇನ್ನೇನು ರಿಲೀಸ್ ಆಗೋಗಿದೆ. ಇವರು ಎಕ್ಸಾಮಿಗೆ ಎಲಿಜಿಬಲ್ ಅಂತ ಹೇಳಾಗಿದೆ. ಸೊ ಒಂದು ಗೊಂದಲದಲ್ಲಿದ್ರಿ, ಕನ್ಫ್ಯೂಷನ್ ಇಲ್ಲ, ಇನ್ನೂ ಒಂದು ಲಿಸ್ಟ್ ಬರುತ್ತೆ ಅಂತ ಸುಮಾರು ಜನ ಹೇಳ್ತಿದ್ರು. ಸೊ ಇನ್ನೊಂದು ಲಿಸ್ಟ್ ಇಲ್ಲ, ದಿಸ್ ಇಸ್ ದ ಫೈನಲ್. ಈಗ ಇದರಲ್ಲಿರುವಂತವ್ರು ನೀವು ಫೀ ಪೇಮೆಂಟ್ ಮಾಡಿ ನಿಮ್ಮ ಅಡ್ಮಿಷನ್ಸ್ ಅನ್ನ ನಿಮ್ಮ ಮೇನ್ಸ್ಗೆ ಎಲಿಜಿಬಲ್ ಆಗಿರುವಂತ ಲಿಸ್ಟ್ ಇದು. ಸೊ ಫೀ ಪೇಮೆಂಟ್ ಮಾಡಿ ನೀವು ಮೇನ್ಸ್ ನ ಅಪಿಯರ್ ಆಗಬಹುದು. Candidates are instructed to download the admission card from the link which will be provided in the official website of Karnataka in due course. So ನೀವು ಇದು ಪೇಮೆಂಟ್ ಎಲ್ಲ ಮುಗಿದ್ಮೇಲೆ ನಿಮಗೆ ಇದೇ ವೆಬ್ಸೈಟ್ ಅಲ್ಲೇನೆ ಅಡ್ಮಿಷನ್ ಕಾರ್ಡ್ಸ್ ರಿಲೀಸ್ ಆಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಫಾರ್ ಯೋರ್ ಮೇನ್ಸ್ ಎಕ್ಸಾಮ್. ಸೊ ಮೇನ್ಸ್ಗೆ ಸಪರೇಟ್ ಅಡ್ಮಿಟ್ ಕಾರ್ಡ್ ಎಲ್ಲಾನು ಬರುತ್ತೆ. ದಟ್ ಇಸ್ ಇಟ್. ಅಂಡ್ ಇದಾದ ನಂತರ ಎಲ್ಲ ಸ್ಟೂಡೆಂಟ್ಸ್ ನ ಲಿಸ್ಟ್ ಇಲ್ಲಿ ಬರ್ದಿದ್ದಾರೆ. ಸೊ ಈ ಸ್ಟೂಡೆಂಟ್ಸ್ ಮೈಟ್ ಬಿ ಮೆರಿಟ್ ಅಲ್ಲೇನೆ ಆರ್ಡರ್ ಮಾಡಿರೋದು ಈ ಸ್ಟೂಡೆಂಟ್ಸ್ ನ. ಸೊ ಹಾಗಿದ್ದಾಗ ಅಂಡ್ ಮೆರಿಟ್ ಎಷ್ಟು ಹೋಗಿದೆ ಅನ್ನುವಂತ ಕನ್ಫ್ಯೂಷನ್ ಇನ್ನೂ ಇರುವಂತವರಿಗೆ, ಸೊ ಆಸ್ ಫಾರ್ ವಿ ಹ್ಯಾವ್ ಸೀನ್ ಇನ್ ದಿಸ್ ಲಿಸ್ಟ್ 59 ಇದು 50ಗೆ ಸ್ಟಾಪ್ ಆಗಿದೆ. ದಟ್ ಇಸ್ ಪಾಸಿಂಗ್ ಮಾರ್ಕ್. 50 ಪಾಸಿಂಗ್ ಮಾರ್ಕ್ ಫಾರ್ ರಿಸರ್ವ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇತ್ತು, 60 ಪಾಸಿಂಗ್ ಮಾರ್ಕ್ ಫಾರ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇತ್ತು. ಸೊ ಸಿನ್ಸ್ ಪೇಪರ್ ಟಫ್ ಇದ್ದಿದ್ದ ಕಾರಣ ಮೈಟ್ ಬಿ 50 and 60 ಏನ್ ಪಾಸಿಂಗ್ ಮಾರ್ಕ್ ಇದೆ ಅಲ್ಲಿಗೇನೆ ಕಟ್ ಆಫ್ ಕೂಡ ಸಹ ಆಗಿದೆ. ಬಿಕಾಸ್ ಎಕ್ಸಾಮಿಗೆ ಕ್ರೈಟೀರಿಯಾ ಫುಲ್ಫಿಲ್ ಆಗ್ಬೇಕಿದ್ದು 2 ಕ್ರೈಟೀರಿಯಾ. ಒಂದು ಪಾಸ್ ಆಗ್ಬೇಕು, ಪಾಸ್ ಆಗಿದ ನಂತರ ನೀವು ಮೆರಿಟ್ ಅಲ್ಲಿ ಬರ್ಬೇಕಿತ್ತು. ಪಾಸ್ ಆಗಿದ್ದ ಸ್ಟೂಡೆಂಟ್ಸ್ ಏನೇ ಬರೀ 980 ಅಂತಂದಾಗ ಮೆರಿಟ್ ನೋಡೋದಕ್ಕೆ ಅರ್ಥನೇ ಬರಲಿಲ್ಲ. ಬಿಕಾಸ್ ನೀವು ಪಾಸಿಂಗ್ ಮಾರ್ಕ್ ಫಸ್ಟ್ ಕ್ರೈಟೀರಿಯಾ, ಪಾಸ್ ಆಗಿರೋದ್ ನಂತರ ಮೆರಿಟ್ಗೆ ಹೋಗೋದು ಸೆಕೆಂಡ್ ಕ್ರೈಟೀರಿಯಾ. ಬಟ್ ಪಾಸ್ ಆಗಿದ್ದೇ ಕಮ್ಮಿ ಸ್ಟೂಡೆಂಟ್ ಅಂತಂದಾಗ ಮೆರಿಟ್ ಹ್ಯಾಸ್ ಡಸ್ ನಾಟ್ ಮೇಕ್ ಸೆನ್ಸ್. ಹಾಗಿದ್ದಾಗ ಇಲ್ಲಿ 50 and 60 ಏನ್ ಪಾಸಿಂಗ್ ಮಾರ್ಕ್ ಇತ್ತು ಅಲ್ಲಿಗೆ ಸ್ಟಾಪ್ ಆಗಿದೆ ಲಿಸ್ಟ್. ಹಾಗಾಗಿ 980 ಸ್ಟೂಡೆಂಟ್ಸ್. ಅಂಡ್ ಈ 980 ಸ್ಟೂಡೆಂಟ್ಸ್ ನೀವು ಏನ್ ಎಲಿಜಿಬಲ್ ಆಗಿದ್ದೀರಿ, ನಿಮಗೆ ಆಲ್ ದ ವೆರಿ ಬೆಸ್ಟ್. ಎಕ್ಸಾಮಿಗೆ ಅಪಿಯರ್ ಆಗಿ ಇನ್ ದ ಬೆಸ್ಟ್ ವೇ ಪಾಸಿಬಲ್. ಪ್ರಿಪೇರ್ ಯೋರ್ ಸೆಲ್ಫ್, ಪ್ರಾಕ್ಟಿಸ್
100% ಪ್ರಾಕ್ಟೀಸ್ ಮೇಲೆನೆ ರಿಲೈ ಆಗಿರುತ್ತೆ. ಮೇನ್ಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಪ್ರಾಕ್ಟೀಸ್, ಆನ್ಸರ್ ರೈಟಿಂಗ್, ಜಡ್ಜ್ಮೆಂಟ್ ರೈಟಿಂಗ್, ಟ್ರಾನ್ಸ್ಲೇಷನ್, ಎಲ್ಲ ರೀತಿಯಾದಂಥ ಪ್ರಾಕ್ಟೀಸ್ ಆ್ಯಂಡ್ ಹಾರ್ಡ್ ವರ್ಕ್ನೇ ಬೇಕಿರೋದು. ಆ್ಯಂಡ್ ಈಗ ಡೆಡ್ ಲೈನ್ ಕೂಡ ಬಂದಿದೆ. ಸೊ ಇನ್ನೇನು ನೀವು ಪ್ರಾಕ್ಟೀಸ್ ಮೇಲೇ ಗಮನ ಕೊಟ್ರೆ ಒಳ್ಳೆಯದು. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿರೋದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ನಿಮಗೆ ಸಪೋರ್ಟ್ ಬೇಕು, ಎಕ್ಸಾಮ್ ರಿಲೇಟೆಡ್ ಹೆಲ್ಪ್ ಅಂತ ಅಂದಾಗ ಯು ಕ್ಯಾನ್ ಸಬ್ಸ್ಕ್ರೈಬ್ ಸ್ವಾತಿ ಲಾ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ಗೈಡೆನ್ಸ್ನ ಪರ್ಪಸ್ಗೆ ಒಂದಷ್ಟು ವಿಡಿಯೋಸ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ನಿಮಗೆ ಕಂಪ್ಲೀಟ್ 100% ಎಕ್ಸಾಮ್ಗೆ ಸಪೋರ್ಟ್ ಬೇಕು ಅಂತಂದಾಗ ಸ್ವಾತಿ ಲಾ ಅಕಾಡೆಮಿನ ಈ ಬ್ಯಾಚಸ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಖಂಡಿತ ಇದೆ. ಆ್ಯಂಡ್ ಹಿಯರ್ ವಿ ಆರ್ ಟು ಮೇಕ್ ಯು ಸಕ್ಸಸ್. So thank you for subscribing and thank you for watching till the end. Thank you.